ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ತುಂಬಾ ಬಾರಿ ಹೇಳಿದ್ದೀನಿ, ನಮ್ಮ ಟ್ರಿಪಲ್ ಎಚ್ ಅವರು ಇಂಟರ್ನೆಟ್ ನ ಜಾಸ್ತಿ ಗಮನಿಸ್ತಾ ಇರ್ತಾರೆ. ಫ್ಯಾನ್ಸ್ ಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ತನ್ನ ಶೋಗೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ಯಾವಾಗ್ಲೂ ಕೂಡ ಟ್ವಿಟರ್ ನ ನೋಡ್ತಾ ಇರ್ತಾರೆ ಅಂತ ನಾನು ನಿಮ್ಗೆ ತುಂಬಾ ಬಾರಿ ತಿಳಿಸಿದ್ದೀನಿ. ಅಂಡ್ ಈಗ ಅದನ್ನ ನೋಡಿನೇ ನಮ್ಮ ಟ್ರಿಪಲ್ ಎಚ್ ಅವರು ನಾವು ಫ್ಯಾನ್ಸ್ ಗಳು ಯಾವ ರೀತಿ ರೋಮನ್ ರೈನ್ಸ್ ಸಿಎಂ ಪಂಕ್ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಅಲ್ಲಿ ಆಗುತ್ತೆ ಅಂತ ಅನ್ಕೋತಾ ಇದೀವೋ, ಅಂತ ಪ್ರೆಡಿಕ್ಟ್ ಮಾಡ್ತಾ ಇದೀವೋ, ಆ ಎಲ್ಲಾ ಸಿನಾರಿಯೋಗಳನ್ನು ಕೂಡ ಅರ್ಥ ಮಾಡಿಕೊಂಡು ನಮ್ಮ ಟ್ರಿಪಲ್ ಎಚ್ ಅವರು ಡಬ್ಲ್ಯೂ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ಅದನ್ನ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಡಬ್ಲ್ಯೂ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಮಗೊಂದು ಆರ್ಟಿಕಲ್ ನೋಡೋದಕ್ಕೆ ಸಿಗುತ್ತೆ. 5 things to watch ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ವರ್ಸಸ್ ಸೆತ್ ರಾಲೆನ್ಸ್ ಅಟ್ ರಸಲ್ ಮೇನಿಯಾ ಅಂತ ಡಬ್ಲ್ಯೂ ಅವರು ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ನಾವು ಪ್ರೆಡಿಕ್ಟ್ ಮಾಡಿದಂತಹ ಎಲ್ಲಾ ವಿಚಾರಗಳನ್ನು ಕೂಡ ಡಬ್ಲ್ಯೂ ಅವರು ಮೆನ್ಷನ್ ಮಾಡಿದ್ದಾರೆ. ರಸಲ್ ಮೇನಿಯಾದ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳು ಕೂಡ ನಿಮಗೆ ನೋಡೋದಿಕ್ಕೆ ಸಿಗಬಹುದು. ಯಾರು ಕೂಡ ಈ ಒಂದು ಮ್ಯಾಚ್ ನ ಮಿಸ್ ಮಾಡ್ಕೋಬೇಡಿ ಅಂತ ಡಬ್ಲ್ಯೂ ಅವರೇ ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ ಗುರು. ಸೊ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಅಲ್ಲಿ ಏನೇನ ಅವರು ಮೆನ್ಷನ್ ಮಾಡಿದ್ದಾರೆ ಅಂತ ಒನ್ ಬೈ ಒನ್ ನಾನು ನಿಮ್ಗೆ ತಿಳಿಸ್ಕೊತಾ ಹೋಗ್ತೀನಿ. ಮೊದಲನೇದಾಗಿ ಅವರು ಸೆಟಪ್ ಅಂತ ಬರ್ದಿದ್ದಾರೆ. ಅಂದ್ರೆ ಈ ಒಂದು ಮ್ಯಾಚ್ ಯಾವ ರೀತಿ ಸೆಟಪ್ ಆಗ್ತಾ ಇದೆ. ರೋಮನ್ ರೈನ್ಸ್ ಅವರಿಗೆ ಸೆತ್ ರಾಲೆನ್ಸ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ, ಸೆತ್ ರಾಲೆನ್ಸ್ ಅವರಿಗೆ ಸಿಎಂ ಪಂಕ್ ಅವ್ರನ್ನ ಕಂಡ್ರೆ ಇಷ್ಟ ಇಲ್ಲ, ಅದೇ ರೀತಿ ಸಿಎಂ ಪಂಕ್ ಅವರಿಗೆ ಸೆತ್ ರಾಲೆನ್ಸ್ ಹಾಗೆ ರೋಮನ್ ರೈನ್ಸ್ ಇವರಿಬ್ಬರನ್ನು ಕಂಡ್ರು ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಈ ರೀತಿ ಸೆಟಪ್ ಆಗಿದೆ ಅಂತ ತಿಳಿಸಿದ್ದಾರೆ. ಅಂಡ್ ಇದಾದ್ಮೇಲೆ ಅವರು 5 ರೀಸನ್ಸ್ ಗಳನ್ನ ತಿಳಿಸಿದ್ದಾರೆ ನಾವು ಯಾಕೆ ಈ ಒಂದು ಮ್ಯಾಚ್ ನ ನೋಡಬೇಕು ಅಂತ. ಮೊದಲನೇದಾಗಿ ಅವರು ರೀಸನ್ ನ ಯಾವ್ದು ಕೊಟ್ಟಿದ್ದಾರೆ ಗೊತ್ತಾ? ದ ಫೇವರ್. ನಮ್ಮ ಪಾಲಿಮೆನ್ ಅವರ ಫೇವರ್ ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಪಾಲಿಮೆನ್ ಅವರ ಫೇವರ್ ಕೂಡ ನೋಡೋದಕ್ಕೆ ಸಿಗಬಹುದು. ಯಾವ ರೀತಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಪಾಲಿಮೆನ್ ಅವರು ಸಿಎಂ ಪಂಕ್ ಅವ್ರನ್ನ ಕರ್ಕೊಂಡು ಬಂದಾಗ ಸಿಎಂ ಪಂಕ್ ಅವರ ಫೇವರ್ ನ ಪಾಲಿಮೆನ್ ಅವರು ಓನ್ ಮಾಡ್ತಾರೋ, ಅದೇ ರೀತಿ ಆ ಒಂದು ಫೇವರ್ ನ ಯೂಸ್ ನ ನಮ್ಮ ಸಿಎಂ ಪಂಕ್ ಅವರು ರಸಲ್ ಮೇನಿಯಾದ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಆ ಒಂದು ಫೇವರ್ ಏನು ಅನ್ನೋದು ಕೂಡ ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಡಬ್ಲ್ಯೂ ಅವರು ತಿಳಿಸ್ತಾ ಇದ್ದಾರೆ. ಎರಡನೇದಾಗಿ ಹ್ಯೂಮನ್ ಹಸಲ್, ಅಂದ್ರೆ ಇದು ಕೂಡ ನಮ್ಮ ಪಾಲಿಮೆನ್ ಅವರ ಬಗ್ಗೆನೆ. ನಮ್ಮ ಪಾಲಿಮೆನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾವ ರೀತಿ ಇಷ್ಟು ವರ್ಷ ಪಾಲಿಮೆನ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಆಸ್ ಎ ಬ್ಯಾಡ್ ಗಾಯ್ ವರ್ಕ್ ಮಾಡಿದರೋ, ಅದೇ ರೀತಿ ಪಾಲಿಮೆನ್ ಅವ್ರನ್ನ ನಂಬೋದಕ್ಕೂ ಕೂಡ ಆಗೋದಿಲ್ಲ. ಸೊ ಪಾಲಿಮೆನ್ ಅವರ ಇನ್ವಾಲ್ವ್ಮೆಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಬಿಟ್ರೇಲ್ ಮಾಡಿ ಆ ಒಂದು ಫೇವರ್ ಇಂದ ಸಿಎಂ ಪಂಕ್ ಅವರ ಜೊತೆ ಕೂಡ ಇನ್ವಾಲ್ವ್ ಆಗಬಹುದು. ಆ ಒಂದು ಆಂಗಲ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಡಬ್ಲ್ಯೂ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮೂರನೇದಾಗಿ ದ ಸ್ಟಿಪುಲೇಷನ್. ನಾವೆಲ್ಲ ಅನ್ಕೋತಾ ಇದ್ವಲ್ಲ, ಸ್ಟಿಪುಲೇಷನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ಆಪರ್ಚುನಿಟಿ ಕೂಡ ಕೊಡಬಹುದು ಅಂತ ಅದನ್ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾರ್ಯಾರು ಇದಾರೋ ಅವರೆಲ್ಲರಿಗೂ ಕೂಡ ಮೊದಲನೇದಾಗಿ ಬೇಕಾಗಿರೋದು ಡಬ್ಲ್ಯೂ ಚಾಂಪಿಯನ್ಶಿಪ್. ಸಿಎಂ ಪಂಕ್ ಅವ್ರಿಗೂ ಕೂಡ ಅದೇ ಮುಖ್ಯ. ಸಿಎಂ ಪಂಕ್ ಅವರು ಡಬ್ಲ್ಯೂಗೆ ರಿಟರ್ನ್ ಆಗಿದ್ದೆ ಮತ್ತೊಮ್ಮೆ ಟಾಪ್ ಅಲ್ಲಿ ಬರೋದಕ್ಕೆ, ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡೋದಕ್ಕೆ. ಕಳೆದ ವರ್ಷ ರಸಲ್ ಮೇನಿಯಾ ಟೈಮ್ ಅಲ್ಲಿ ಅವರಿಗೆ ಇಂಜುರಿ ಆಯಿತು, ಅದಕ್ಕೋಸ್ಕರ ಅವರು ರಸಲ್ ಮೇನಿಯಾದಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ವರ್ಷ ಅವರು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಬೇಕು, ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ರೋಮನ್ ರೈನ್ಸ್, ಸೆತ್ ರಾಲೆನ್ಸ್ ಇವರೆಲ್ಲರೂ ಕೂಡ ಸೇರ್ಕೊಂಡು ಸಿಎಂ ಪಂಕ್ ಅವ್ರನ್ನ ಆ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಅವಕಾಶ ಕೊಡುವಂತಹ ಸ್ಟಿಪುಲೇಷನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಈ ಒಂದು ಮ್ಯಾಚ್ ನ ಕಾಂಟ್ರಾಕ್ಟ್ ಸೈನಿಂಗ್ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅಲ್ಲಿ ಪ್ರಾಬಬ್ಲಿ ಈ ಒಂದು ಸ್ಟಿಪುಲೇಷನ್ ನ ಡಿಸ್ಕಷನ್ ನ ನಡೀಬಹುದು. ನಮ್ಮ ಸಿಎಂ ಪಂಕ್ ಅವರು ಹೇಳಿದ್ರು ಕಾಂಟ್ರಾಕ್ಟ್ ಸೈನಿಂಗ್ ನ ನಾನು ಸಿಕ್ಕಾಪಟ್ಟೆ ಗಮನ ಇಟ್ಕೊಂಡು ಮಾಡ್ತೀನಿ ಅಂತ. ಸೊ ಅಲ್ಲಿ ಸಿಎಂ ಪಂಕ್ ಅವರು ಬೇಡಿಕೆನ ಇಟ್ಟು ಈ ಒಂದು ಮ್ಯಾಚ್ ಒಂದು ಸ್ಟಿಪುಲೇಷನ್ ಮ್ಯಾಚ್ ಆಗಿ ಕನ್ವರ್ಟ್ ಆಗಬಹುದು ಅಂತ ಡಬ್ಲ್ಯೂ ಅವರೇ ತಿಳಿಸ್ತಾ ಇದ್ದಾರೆ. ಅಂಡ್ ನಾಲ್ಕನೇದಾಗಿ ರಿಯಲ್ ಹೀಟ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಈ ಒಂದು ಮ್ಯಾಚ್ ಅಲ್ಲಿ 3 ಜನನು ಕೂಡ ತುಂಬಾನೇ ದ್ವೇಷದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸಿಎಂ ಪಂಕ್ ಅವ್ರನ್ನ ನೋಡಿದ್ರೆ ಸೆತ್ ರಾಲೆನ್ಸ್ ಅವರಿಗೆ ಆಗೋದಿಲ್ಲ, ಸೆತ್ ರಾಲೆನ್ಸ್ ಅವ್ರನ್ನ ನೋಡಿದ್ರೆ ರೋಮನ್ ರೈನ್ಸ್ ಅವರಿಗೆ ಆಗೋದಿಲ್ಲ, ಹಾಗೆ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವ್ರನ್ನ ನೋಡಿದ್ರೆ ಸಿಎಂ ಪಂಕ್ ಅವರಿಗೆ ಆಗೋದಿಲ್ಲ. ಸೊ ಯಾವ ರೀತಿ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಹೀಟ್ ಅಲ್ಲಿ ಇದೆ ಅಂತ ಡಬ್ಲ್ಯೂ ಅವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ 5ನೇದಾಗಿ 2 for 1 ಅನ್ನೋದನ್ನ ಡಬ್ಲ್ಯೂ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ 2 for 1 ಅನ್ನೋದು ಕೂಡ
ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆನೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಡಬ್ಲ್ಯೂ ಅವರು ಇಲ್ಲಿ ಒಂದು ಉದಾಹರಣೆನ ಕೊಟ್ಟು ಮೆನ್ಷನ್ ಮಾಡಿದ್ದಾರೆ ಗುರು. ಎಸ್, ಯಾವ ರೀತಿ ನಮಗೆ ರಸಲ್ ಮೇನಿಯಾ 30ಯಲ್ಲಿ ಮೊದಲು ಟ್ರಿಪಲ್ ಎಚ್ ಆಗಿ ಡೇನಿಯಲ್ ಬ್ರೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಅದೇ ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ರ್ಯಾಂಡಿ ಆರ್ಟನ್ ಹಾಗೆ ಬಟಿಸ್ಟಾ ಅವರ ನಡುವೆ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಆಡ್ ಆಗ್ತಾರೆ ಅಂತ ಒಂದು ಸ್ಟಿಪ್ಯುಲೇಷನ್ ಇರುತ್ತೆ. ಅಂಡ್ ಆ ಒಂದು ಮ್ಯಾಚ್ ನ ನಮ್ಮ ಡೇನಿಯಲ್ ಬ್ರೈನ್ ಅವರು ಗೆದ್ದು ಮೇನ್ ಇವೆಂಟ್ ಗೆ ಆಡ್ ಕೂಡ ಆಗ್ತಾರೆ. ಅಂಡ್ ನಮಗೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಅದು ಕನ್ವರ್ಟ್ ಆಗುತ್ತೆ ರ್ಯಾಂಡಿ ಆರ್ಟನ್ ಬಟಿಸ್ಟಾ ಹಾಗೆ ಡೇನಿಯಲ್ ಬ್ರೈನ್ ಅವರ ನಡುವೆ ಡಬ್ಲ್ಯೂ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇನಿಯಲ್ ಬ್ರೈನ್ ಅವರು ಗೆಲ್ತಾರಲ್ಲ, ಅದೇ ರೀತಿ ಸೆಟಪ್ ನಮಗೆ ಇಲ್ಲೂ ಕೂಡ ನೋಡೋದಕ್ಕೆ ಸಿಗಬಹುದು. ಈ ಒಂದು ಮ್ಯಾಚ್ ಕೂಡ ಅದೇ ರೀತಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಸೆತ್ ರೋಲೆನ್ಸ್, ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ನಡೆದಿರ್ತಕ್ಕಂತಹ ಈ ಒಂದು ಮ್ಯಾಚ್ ನಮಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಆಗಿ ನೋಡೋದಕ್ಕೆ ಸಿಕ್ಕಿ, ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬ್ಲ್ಯೂ ಅವರು ಅದೇ ರಸಲ್ ಮೇನಿಯಾದಲ್ಲಿ ಆಗ್ತಾ ಇರ್ತಕ್ಕಂತಹ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಆಡ್ ಆಗುವಂತಹ ಅವಕಾಶ ಕೊಡಬಹುದು. ಉದಾಹರಣೆಗೆ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ಆಗ್ತಿರ್ತಕ್ಕಂತಹ ಆ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಬಂದು ಆಡ್ ಆಗಬಹುದು. ಅಥವಾ ಜಾನ್ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ನಡೆದಿರ್ತಕ್ಕಂತಹ ಸಿಂಗಲ್ಸ್ ಮ್ಯಾಚ್ ಗೂ ಕೂಡ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಗೆದ್ದವರು ಹೋಗಿ ಆಡ್ ಆಗಬಹುದು ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಂಡ್ ಇಲ್ಲಿ ಅವರು ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಇನ್ನ ಒಂದು ದಾರಿನೂ ಕೂಡ ಅವರು ತಿಳಿಸಿದ್ದಾರೆ. ಅಂದ್ರೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ನೈಟ್ 1 ನಲ್ಲಿ ನೋಡೋದಕ್ಕೆ ಸಿಕ್ಕಿ, ಜೇ ಉಸೋ ಹಾಗೆ ಗಂತರ್ ಅವರ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಕ್ಕರೆ, ಆಗ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಯಾರು ಗೆದ್ದಿರ್ತಾರೋ ಅವರು ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ನಡೀತಿರ್ತಕ್ಕಂತಹ ಆ ಒಂದು ಮ್ಯಾಚ್ ಅಲ್ಲಿ ಯಾರು ಚಾಂಪಿಯನ್ ಆಗಿರ್ತಾರೋ ಅವರ ಮೇಲೆ ಚಾಂಪಿಯನ್ಶಿಪ್ ಆಪರ್ಚುನಿಟಿನ ಪಡ್ಕೋತಾರೆ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ನಮಗೆ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಕೂಡ ನೈಟ್ 1 ನಲ್ಲೇ ನೋಡೋದಕ್ಕೆ ಸಿಗುತ್ತೆ ಅನ್ಕೊಳ್ಳಿ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇ ಉಸೋ ಅವರು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ. ಅಂಡ್ ಈ ಕಡೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಗೆಲ್ತಾರೆ ಅಂತ ಇಟ್ಕೊಳ್ಳೋಣ. ಆಗ ಇವರಿಬ್ಬರ ನಡುವೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ ಡಬ್ಲ್ಯೂ ಅವರು ಈ ಒಂದು ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಗುರು. ಲಿಟರಲಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ಅಂಡ್ ಇದಾದ್ಮೇಲೆ ಲಾಸ್ಟಿಗೆ ಪ್ರೆಡಿಕ್ಷನ್ ಕೂಡ ಇವರೇ ಮಾಡಿದ್ದಾರೆ. ಎಸ್, ಇವ್ರು ಮಾಡಿರ್ತಕ್ಕಂತಹ ಪ್ರೆಡಿಕ್ಷನ್ ಯಾವ ರೀತಿ ಇದೆ ಗೊತ್ತಾ? ನನ್ನ ಪ್ರಕಾರ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಗೆಲ್ಬಹುದು. ಎಸ್, ಪಾಲ್ ಹಿಮೆನ್ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇವರಿಬ್ಬರನ್ನು ಕೂಡ ಬಿಟ್ಟು ಸೆತ್ ರಾಲೆನ್ಸ್ ಅವರಿಗೆ ಹೆಲ್ಪ್ ಮಾಡಿ ಪಾಲ್ ಹಿಮೆನ್ ಅವರು ಸೆತ್ ರಾಲೆನ್ಸ್ ಅವರ ವೈಸ್ ಮ್ಯಾನ್ ಆಗಿ ನೋಡೋದಕ್ಕೆ ಸಿಗಬಹುದು. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರಾಲೆನ್ಸ್ ಅವರು ಗೆಲ್ಬಹುದು ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಪ್ರೆಡಿಕ್ಷನ್ ಕೂಡ ಮಾಡಿದ್ದಾರೆ. ಲಿಟರಲಿ ಗೈಸ್, ಇಷ್ಟು ವಿಚಾರಗಳು ಕೂಡ ಡಬ್ಲ್ಯೂ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಆಗಿದೆ ಗುರು. ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ನಾನು ಬೇರೆ ವೆಬ್ಸೈಟ್ ಇಂದ ಹೇಳ್ತಾ ಇಲ್ಲ, ಡಬ್ಲ್ಯೂ ಅವರು ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬರ್ದಿರ್ತಕ್ಕಂತಹ ವಿಚಾರಗಳನ್ನೇ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಂಡ್ ಈ ಎಲ್ಲಾ ವಿಚಾರಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಇವ್ರು ಹೇಳಿರೋ ರೀತಿನೇ ರಸಲ್ ಮೇನಿಯಾದಲ್ಲಿ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ರಸಲ್ ಮೇನಿಯಾ ಹೈಪ್ ಇನ್ನು ಯಾವ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ. ಏನೇ ಆಗ್ಲಿ ಗೈಸ್, ನಮಗೆ ಕಾಂಟ್ರಾಕ್ಟ್ ಸೈನಿಂಗ್ ಅಲ್ಲಿ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ. ಏನೇ ಆಗ್ಲಿ, ನಮ್ಮ ಟ್ರಿಪಲ್ ಎಚ್ ಅವರು ಇಂಟರ್ನೆಟ್ ನ ಸಿಕ್ಕಾಪಟ್ಟೆ ನೋಡ್ತಾ ಇದ್ದಾರೆ ಅಂತ ಈಗ ಕನ್ಫರ್ಮ್ ಕೂಡ ಆಗಿದೆ. ಯಾಕಂದ್ರೆ ಫ್ಯಾನ್ಸ್ ಗಳು ಯಾವ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ಅಂಶಗಳು ನೋಡೋದಕ್ಕೆ ಸಿಗಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ರು, ಅದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಅವರ ವೆಬ್ಸೈಟ್ ಅಲ್ಲೇ ಹಾಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನ್ಸುತ್ತೆ ಈ ರೀತಿ ಆಗುತ್ತೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.